ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ತುಂಬ ರಿಕ್ವೆಸ್ಟಿಂಗ್ ವಿಡಿಯೋ. ಲಾಸ್ಟ್ ಇಯರ್ ನಾನೊಂದು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೆ ದೇವಿಗೆ. ಅದು ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಹಾಗೆಯೇ ಎಲ್ಲರೂ ಕಮೆಂಟಲ್ಲಿ ಹೇಳ್ತಿದ್ರು ಅದು ಯಾವ ರೀತಿ ನೀವು ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀರಾ, ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಸ್ಯಾರಿ ಡ್ರಾಪಿಂಗ್ ಮಾಡಿ ಹಾಕಿದ್ದೀನಿ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇಲ್ಲಿ ನಾನು ಓದ್ಸತಿ ಯಾವ ಸ್ಯಾರಿ ತೊಗೊಂಡಿದ್ನೋ ದೇವ್ರಿಗೆ ಉಡ್ಸೋದಕ್ಕೆ ಅದೇ ಸ್ಯಾರಿನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಚೆನ್ನಾಗಿ ನರಿಗೆಗಳೆಲ್ಲ ಬರುತ್ತೆ. ಅದೇ ರೀತಿ ನನಗೆ ನರಿಗೆ ಮಾಡೋದಕ್ಕೆ ಅಷ್ಟಾಗಿ ಬರಲ್ಲ. ಅಮ್ಮ ಮುಂಚೆನೇ ನರಿಗೆ ಮಾಡಿಟ್ಟಿದ್ರು. ಪುನಃ ನಾನು ಆ ಪಿನ್ಸ್ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಮಾಡ್ತಾಯಿದ್ದೆ ವೀಡಿಯೋಗೋಸ್ಕರ. ಸೊ ದಟ್ ಪ್ರಾಪರಾಗಿ ನರಿಗೆ ಈ ಥರ ಕೈಯಲ್ಲೇ ಮಾಡ್ತಾರಲ್ಲ ಆ ಥರ ಮಾಡ್ತಿಲ್ಲ ನಾನು. ಸೊ ಇಲ್ಲಿ ಪೂರ್ತಿ ನರಿಗೆ ಮಾಡಿಕೊಂಡು ಎಡ್ಜಸ್ನ ನೀಟಾಗೆ ಎಲ್ಲ ನರಿಗೆನೂ ಒಂದೇ ಹತ್ರ ಸಮವಾಗಿ ಇಟ್ಕೊಂಡು ಅಲ್ಲಿ ಎಡ್ಜಸ್ಗೆ ಪಿನ್ ಹಾಕ್ಕೊಬೇಕು. ಎರಡು ಕಡೆ ಎಡ್ಜಸ್ಗೂ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ದೊಡ್ಡ ಪಿನ್ನೇ ಹಾಕ್ಕೊಳ್ಳಿ. ಸೊ ಸ್ಯಾರೀಸ್ ಡ್ಯಾಮೇಜ್ ಆಗೋದ್ರಲ್ಲೂ ಇರುತ್ತೆ, ಸೊ ನೋಡಿಕೊಂಡು ಪಿನ್ ಹಾಕ್ಕೊಳ್ಳಿ. ಅದಾದಮೇಲೆ 1 ಮೀಟರಷ್ಟು ನಾನು ಆ ಕಡೆ ಪಲ್ಲುಗೆ ಬಿಟ್ಟಿದ್ದೀನಿ. ಸೊ ಸೀರೆ ಏನದು ಪಲ್ಲು ಬರುತ್ತಲ್ವ ಸೆರಗು, ಅದಕ್ಕೆ 1 ಮೀಟ್ರಷ್ಟು ಬಿಟ್ಕೊಂಡಿದ್ದೀನಿ. ಸೊ ಈಗ ಆ ಕಡೆ ಎಂಡ್ಗೆ ಈ ಕಡೆ ಎಂಡ್ಗೆ ಎರಡು ಕಡೆನೂ ನಾನು ಪಿನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಪಲ್ಲುನ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಸೇಮ್ ನರಿಗೆ ಆಲ್ರೆಡಿ ಆಗಿತ್ತು, ಅದನ್ನು ಪಿನ್ ತೆಗೆದ್ಬಿಟ್ಟು ಪುನಃ ನಾನೊಂದು ಸತಿ ನರಿಗೆ ಮಾಡ್ಕೊತಿದ್ದೆ. ಫಸ್ಟ್ ಎಲ್ಲ ನರಿಗೆನೂ ನೀಟಾಗಿ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಪಿನ್ ಹಾಕ್ಕೊಬೇಕು. ಅದೇ ರೀತಿ ನೀಟಾಗಿ ಒಂದೊಂದೇ ನರಿಗೆನ ಸೇರಿಸ್ಕೊಂಡು ಒಂದು 3 ಕಡೆ ನಾನು ಪಿನ್ ಹಾಕ್ಕೊತೀನಿ. ಒಂದು ಸ್ಟಾರ್ಟಿಂಗ್, ಒಂದು ಮಿಡ್ ಮತ್ತು ಒಂದು ಹೆಂಡ್ ಅಂತ ಹೇಳಿ 3 ಹತ್ರ ಪಿನ್ ಹಾಕ್ಕೊತೀನಿ. ಜಾಸ್ತಿ ಪಿನ್ ಹಾಕ್ಕೊಂಡಷ್ಟು ನಮಗೆ ಈಸಿ ಆಗುತ್ತೆ ಅಲ್ಲಿ ಉಡ್ಸೋಕ್ಕೆ. ಬಿಕಾಸ್ ಏನಕ್ಕೆ ಅಂದರೆ ನನಗೆ ಸ್ಯಾರಿ ಎಲ್ಲ ಡ್ರಾಪ್ ಮಾಡೋದಕ್ಕೆ ಅದೆಲ್ಲ ಬರಲ್ಲ ನೀಟಾಗೆ. ಅದಕ್ಕೋಸ್ಕರ ಅಮ್ಮನ ಹೆಲ್ಪ್ ತೊಗೊಂಡಿರ್ತೀನಲ್ವ, ಮುಂಚೆನೇ ಎಲ್ಲ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಾವು ಒಂದಿನ ಮುಂಚೆನೇ. ನೆಕ್ಸ್ಟ್ ಡೇ ಲೈಕ್ ಏನು ಎದ್ದು ಬರೀ ಪೂಜೆ ಮಾಡೋ ಥರ ಮಾಡ್ಕೊತೀವಿ. ಲಾಸ್ಟ್ ನೈಟೇ ಎಲ್ಲ ರೆಡಿ ಮಾಡ್ಕೋತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ನೀಟಾಗಿ ಪಿನ್ ಮಾಡ್ಕೊತಾ ಇದ್ದೀನಿ. ನನಗೆ ಪ್ರಾಪರಾಗಿ ಅಲ್ಲಿ ನಕ್ಕೆ ಸಿಗಲಿಲ್ಲ ಅಂದ್ರೂ ನೀಟಾಗಿ ನೋಡಿಕೊಂಡು ಎಲ್ಲ ಪಿನ್ ಹಾಕ್ಕೊತಾ ಇದ್ದೀನಿ. ಒಂದು ಹಿಂದೆ ಮುಂದೆ ಆಗಬಾರ್ದು ಅಷ್ಟೇ. ಅದು ಬಿಟ್ಟರೆ ನೀಟಾಗಿ ಕೂರಿಸ್ಕೋಬೋದು. ಸ್ಯಾರಿ ಮೇಲೂ ಡಿಪೆಂಡ್ ಆಗುತ್ತೆ. ಒಂದೊಂದು ಸ್ಯಾರಿ ನೀಟಾಗಿ ನರಿಗೆ ಕೊಡಲ್ಲ, ಬಟ್ ನೀವು ನೋಡಿಕೊಂಡು ಸ್ಯಾರಿ ಚಾಯ್ಸ್ ಮಾಡಿ. ಸೊ ಇದು ಈ ಥರ ಆಗಿದೆ. ಫುಲ್ ನರಿಗೆ ಎಲ್ಲ ಇಟ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ತಿದೆ. ಈಗ ಸೆಂಟರ್ನಲ್ಲೊಂದು ಪಿನ್ ಹಾಕ್ಕೊಬೇಕು. ಸೊ ಎಲ್ಲ ನರಿಗೆಗಳನ್ನು ನೀಟಾಗಿ ಒಂದು ಮಿಸ್ ಮಾಡದೆ ಇಟ್ಕೊಂಡು ಸೆಂಟರಲ್ಲಿ ಒಂದು ಪಿನ್ ಮಾಡ್ಕೋತೀನಿ. ಸೊ ಸೆಂಟರಲ್ಲಿ ಪಿನ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಸಮವಾಗಿ ಸೆಂಟರ್ಗೆ ಅದನ್ನ ಒಂದು ಏನು ಹೇಳ್ತಾರೆ ಪಾರ್ಟಿಷನ್ ಮಾಡ್ಕೋತೀನಿ, ಮಡ್ಚ್ಕೊತೀನಿ. ಪ್ರಾಪರಾಗಿ ಎರಡು ಕಡೆನೂ ಸಮವಾಗಿ ಬರಬೇಕು ಆ ಥರ ಮಡ್ಚ್ಕೊತೀನಿ. ಮಡ್ಚ್ಕೊಂಡಾದ್ಮೇಲೆ ನಮ್ಗೆ ಈಸಿ ಆಗುತ್ತೆ ಅಲ್ಲಿ ಸ್ಯಾರಿ ಎಲ್ಲ ಉಡ್ಸೋದಕ್ಕೆ. ಇಷ್ಟೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇಲ್ಲಿ ನೋಡಿ, ನಾನು ಮುಂಚೆ ಮೇಲ್ಗಡೆ ಇದೆಯಲ್ವ ಕೂಡ, ಆ ಕೊಡದ ಮೇಲೆ ಒಂದು ಚಿಕ್ಕದಾಗಿ ಚೊಂಬಿಟ್ಬಿಟ್ಟು ಮಾಡ್ತಿದ್ದೆ. ಬಟ್ ಅದು ಅಷ್ಟಾಗಿ ಪ್ರಾಪರಾಗಿ ಬಾಡಿ ಶೇಪ್ ಬರ್ತಿರಲಿಲ್ಲ. ಸೊ ಇವಾಗ ಏನಾಗುತ್ತೆ, ಕೆಳಗಡೆ ಇರೋ ಒಂದು ತಂಬಿಗೆ ಬಂದು ಸೊಂಟದ ಭಾಗ ಆಗುತ್ತೆ, ಹಾಗೆಯೇ ಮೇಲೆ ಬಂದಿರೋ ಬಿಂದಿಗೆ ಒಂದು ಎದೆ ಭಾಗ ಆಗುತ್ತೆ. ಅದೇ ರೀತಿ ಹೊಟ್ಟೆ ನಾವು ಡಾಬೆಲ್ಲ ಹಾಕಿದಾಗ ಎಷ್ಟು ಚೆನ್ನಾಗಿ ಶೇಪ್ ಬಂದಿರುತ್ತೆ ಅಂದರೆ ಒಂದು ವಿಗ್ರಹಕ್ಕೆ ನಾವು ಸ್ಯಾರಿನ ಉಡ್ಸಿರೋ ಥರನೇ ಒಂದು ಲುಕ್ ಕೊಡುತ್ತೆ. ಸೊ ದಟ್ ಈ ರೀತಿ ನಾನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕೆಳಗಡೆ ತಂದೆ, ಅದ್ರ ಮೇಲೆ ಒಂದು ಬಿಂದಿಗೆ. ಸೊ ಕೆಳಗಡೆ ಇದರಲ್ಲಿ ನಾನು ಫುಲ್ ಅಕ್ಕಿ ತುಂಬಿಸ್ತೀನಿ. ಮೇಲ್ಗಡೆ ಬಿಂದಿಗೆಗೆ ನೀರು ತುಂಬಿಸ್ತೀನಿ. ಹಾಗೆಯೇ ಮೇಲ್ಗಡೆ ಬಿಂದಿಗೆಗೆ ನಾನು ಯಾವ ರೀತಿ ಬ್ಲೌಸ್ನ ಹಾಕ್ಕೊಂಡೆ ಅಂತ ನೋಡಿದ್ರಿ ಅಲ್ವಾ. ಸೊ ಇವಾಗ ನಾನು ಸ್ಯಾರಿನ ಉಡಿಸ್ತಾ ಇದ್ದೀನಿ. ಸ್ಯಾರಿಗೆ ಕೊನೆಯಲ್ಲಿ ಆ ಎಡ್ಜಲ್ಲಿ ಗಟ್ಟಿಯಾಗಿ ದಾರ ಕಟ್ಕೊಬೇಕು. ನೀವು ನಿಮ್ಮ ಹತ್ರ ಯಾವ ಥರ ದಾರ ಇದೆ ನೋಡ್ಕೊಳ್ಳಿ, ತುಂಬ ಟೈಟಾಗಿರಬೇಕು ಅದು ಮಾತ್ರ. ಸೊ ಕಟ್ಕೊಂಡ ಆದಮೇಲೆ
ಇದನ್ನು ನಾನು ಕೆಳಗಡೆ ಇರೋ ಒಂದು ಏನು ಅಕ್ಕಿ ತುಂಬಿರ್ತೀನಲ್ವ ಆ ತಂಬಿಗೆಗೆ ಕಟ್ಕೊತಾ ಇದ್ದೀನಿ. ಸೊ ತುಂಬ ಟೈಟಾಗಿ ಕಟ್ಕೊಳ್ಳಿ, ಎಲ್ಲೂ ಜಾರಬೇಡ್ದು, ಅದು ನೀಟಾಗಿ ಕುತ್ಕೋಬೇಕು. ಸೊ ಕಟ್ಕೋಬೇಕಾದ್ರೆ ತುಂಬ ಹುಷಾರು. ಹಾಗೆಯೇ ಇಲ್ಲಿ ನಾನು ಗುಂಡು ಪಿನ್ ಸಹ ತುಂಬಾ ಯೂಸ್ ಆಗುತ್ತೆ, ಅದನ್ನು ಇಟ್ಕೊಳ್ಳಿ, ಸೇಫ್ಟಿ ಪಿನ್ನೆಲ್ಲ ಇಟ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಕಟ್ಕೊಂಡಾದಮೇಲೆ ಟೈಟಾಗೆ ಸೊ ಎಡ್ಜಸಲ್ಲಿ ನಾನು ಏನು ಪಿನ್ ಹಾಕಿದ್ದೀನಲ್ವ ಅದನ್ನ ಎರಡು ಕಡೆದೂ ರಿಮೂವ್ ಮಾಡ್ಕೊತಾ ಇದ್ದೀನಿ. ಆವಾಗ ನಮಗೆ ನರಿಗೆನ ಕೂರಿಸ್ಕೋಬೋದು ನೀಟಾಗೆ. ಸೊ ಈ ಥರ ಸ್ಪ್ಲಿಟ್ ಮಾಡಬೇಕು, ನರಿಗೆಗಳನ್ನೆಲ್ಲ ನೀಟಾಗಿ ಈವನ್ ಆಗಿ ಸ್ಪ್ಲಿಟ್ ಮಾಡಿಕೊಂಡು ಕೆಳಗಡೆ ಆಲ್ರೆಡಿ ನಾವು ಕಾಲು ಇಟ್ಟಿರ್ತೀವಲ್ಲ ಆ ಕಾಲನ್ನ ಯಾವ ರೀತಿ ಸ್ಯಾರಿನ ಕಾಲಿಗೆ ಪಿನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟೇ ನಾವು ಕೆಳಗಡೆ ಕಾಲು ಹಾಕಿರ್ತೀವಿ, ಅದಕ್ಕೆ ನಾವು ಈ ಥರ ನೀಟಾಗಿ ಬಾರ್ಡರ್ ಬರೋ ಥರ ಕಾಲು ಕವರ್ ಮಾಡಿಬಿಟ್ಟು ನೀಟಾಗಿ ನೀವೇ ನೋಡ್ಕೊಳ್ಳಿ, ಏನು ನರಿಗೆಗಳೆಲ್ಲ ನೀಟಾಗಿ ಕೂರ್ತಿದ್ಯಾ ಹೇಗೆ ಏನು ಅಂತ ನೀವೇ ನೋಡಿಕೊಂಡು ಸರಿ ಮಾಡ್ಕೋಬೇಕು. ಆ್ಯಂಡ್ ನಾನು ನ್ಯೂಸ್ ಪೇಪರು ಸಹ ಇಡ್ತೀನಿ ತೊಡೆಗಾಗುತ್ತೆ ನೀಟಾಗಿ, ಅದು ಚೆನ್ನಾಗಿ ಕಾಣಿಸ್ಲಿ ಅಂತ. ಬಟ್ ಇಲ್ಲಿ ನಾನು ಇಡ್ತಿಲ್ಲ, ಬಿಕಾಸ್ ಸ್ಯಾರಿನೇ ನೀಟಾಗಿ ಕುತ್ಕೊಂಡಿತ್ತು ಆ್ಯಕ್ಚುಲಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಅದು ಕಾಲ ಹತ್ರ ಪಿನ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಸೇಫ್ಟಿ ಪಿನ್ಸ್ ಆ್ಯಂಡ್ ಗುಂಡು ಪಿನ್ಸ್ ತುಂಬಾ ಯೂಸ್ಫುಲ್ ಆಗಿದೆ, ಅದಿರಲೇಬೇಕು ಆ್ಯಕ್ಚುಲಿ ಮಾಡೋದಕ್ಕೆ. ಇಲ್ಲಿ ನಾನು ಎರಡು ಕಾಲನ್ನು ಸೇರಿಸಿ ಒಂದು ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ. ಸೊ ನೀಟಾಗಿ ದೇವಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರೋ ಥರ ಮಾಡ್ತಿರೋದಲ್ವ. ಸೊ ಆ ಕಾಲು ನೀಟಾಗಿ ಅದ್ರ ಮೇಲೆ ನಾನೊಂದು ಗುಂಡು ಪಿನ್ ಹಾಕಿ ಇಡ್ತಾ ಇದ್ದೀನಿ. ಹಾಗೆಯೇ ಈ ಪಲ್ಲುನೂ ಅಷ್ಟೇ, ನಾವು ಯಾವ ರೀತಿ ಉಡ್ಕೋತೀವಿ ಸೇಮ್ ಅದೇ ರೀತಿ ನಾನು ಉಡಿಸ್ತಾ ಇರೋದು. ಸೊ ಕಂಪ್ಲೀಟಾಗಿ ಈ ಥರ ಪಲ್ಲು ಹಾಕ್ಕೊಂಡು ಪ್ರತಿಯೊಂದು ನರಿಗೆನೂ ನೀಟಾಗಿ ಜೋಡಿಸ್ಕೋಬೇಕು, ಒಂದರಿಂದ ಒಂದು ಈ ಥರ ನೀಟಾಗಿ ಸರಿ ಮಾಡ್ಕೋಬೇಕು. ಆ ಕೋಲ್ಗಳು ಅಷ್ಟೇ ಕಾಣದಿರೋ ರೀತಿ ನಾವು ಹೂವು ಮತ್ತು ಸೀರೆ ಏನು ಬ್ಲೌಸ್ ಪೀಸ್ನಲ್ಲೇ ನಾವು ಕವರ್ ಮಾಡ್ಕೋಬೇಕು. ಗುಂಡು ಪಿನ್ಸ್ ಮಾತ್ರ ತುಂಬಾ ಯೂಸ್ಫುಲ್ ಆಗುತ್ತೆ, ನಾವು ಯಾವ ರೀತಿ ಬೇಕಾದರೂ ಅದನ್ನ ನೀಟಾಗಿ ಫಿಕ್ಸ್ ಮಾಡ್ಬೋದು ಗುಂಡು ಪಿನ್ ಹಾಕ್ಬಿಟ್ಟು. ಸೊ ಗುಂಡು ಪಿನ್ ತುಂಬಾ ಇಂಪಾರ್ಟೆಂಟ್. ಈ ಥರ ಒಂದು ಗುಂಡು ಪಿನ್ ತೊಗೊಳ್ಳಿ ನೀವು, ತುಂಬ ಚೆನ್ನಾಗಿ ಅದು ಫಿಕ್ಸ್ ಆಗುತ್ತೆ. ಹಾಗೆ ಕೈಗಳು ಅಷ್ಟೇ, ನಾನು ಮುಂಚೆ ತುಂಬ ಚಿಕ್ಕದು ಯೂಸ್ ಮಾಡ್ತಿದ್ದೆ, ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ನಾನು ಮಾರ್ಕೆಟ್ನಲ್ಲಿ ತೊಗೊಂಡಿರೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೂ ಅಷ್ಟೇ ನಾನೇನಾದ್ರು ಗುಂಡು ಪಿನ್ ಹಾಕಿ ಸ್ಯಾರಿನ ಕೂರಿಸಿದ್ರೆ ಅದು ಬಿಚ್ಚಿ ಹೋಗಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಂಡಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ನಾನು ಸ್ಯಾರಿ ಎಲ್ಲ ಉಡ್ಸ್ಕೊಂಡಿದ್ದೀನಿ ಈಗ. ಸೊ ಎಲ್ಲೆಲ್ಲಿ ನರಿಗೆಗಳೆಲ್ಲ ಮಿಸ್ ಆಗಿದ್ದರೆ ಏನಾದ್ರು ಪ್ರಾಪರಾಗಿ ಕೂತಿಲ್ಲ ಅಂದರೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಈ ಥರ.
ಸೊ ಕಂಪ್ಲೀಟಾಗಿ ಸ್ಯಾರಿ ಎಲ್ಲ ಉಡ್ಸಾಯಿತು. ನನಗೆ ಮುಖವಾಡ ಎಲ್ಲ ಹಾಕಿ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಥರ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಸೊ ದಟ್ ನಾನು ಬರೀ ಸ್ಯಾರಿ ಡ್ರ್ಯಾಪಿಂಗ್ ವೀಡಿಯೋ ಕೇಳಿರೋದ್ರಿಂದ ನಾನು ಸ್ಯಾರಿ ಡ್ರ್ಯಾಪಿಂಗ್ ಮತ್ತು ಅದಕ್ಕೆ ಒಂದು ಸ್ವಲ್ಪ ಜ್ಯುವೆಲ್ಲರ್ಸ್ ಹಾಕಿದ್ದೆ ಅಷ್ಟೇ. ಅದು ಬಿಟ್ಟು ಕಂಪ್ಲೀಟಾಗಿ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಕೊನೆ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.